ಇನ್ನು ಮತ್ತೆ ದರ್ಶನ್ ಪ್ರಕರಣಕ್ಕೆ ಹೋಗೋದಾದ್ರೆ ಬಳ್ಳಾರಿ ಜೈಲಿನಲ್ಲಿ ಇದ್ದು 14 ದಿನ ಆಗಿದೆ. ಅಲ್ಲಿ ಏನೋ ಒಗ್ತಾನೆ ಇಲ್ವಂತೆ ಅವರಿಗೆ ಬಳ್ಳಾರಿ ಜೈಲು. ಕಾರಣ ಇಲ್ಲೆಲ್ಲ ಫೆಸಿಲಿಟಿ ಇರುವಂಥ ಪರಪ್ಪನಗರ ಜೈಲಿನಿಂದ ಅಲ್ಲಿಗೆ ಹೋದ್ಮೇಲೆ ಹೆಂಗೆ ಹೋಗುತ್ತೆ, ಅಥವಾ ಇದು ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಹೋಗ್ತಾ ಇಲ್ಲ ಅಂತೇಳಿ ಸುದ್ದಿಗಳನ್ನು ಅಲ್ಲಿರುವಂಥವ್ರು ಕೊಡ್ತಾ ಇದ್ದಾರೆ. ಒಳಗಡೆಗೆ ಏನೆಲ್ಲ ಕೊಡಬೇಕೋ ಎಲ್ಲ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೆ. ಕೊಟ್ಬಿಡಿ ಒಂದ್ಸಲ ಲೈವ್ ಫೀಡ್ ನೋಡೋಣ ಹೆಂಗಿರುತ್ತೆ ಒಳಗಡೆಗೆ ಅವರು ಅಂತೇಳಿ ನೋಡೋಣ, ಗೊತ್ತಾಗಲಿ ಜನಕ್ಕೆ. ಸೊ ಜಾಮೀನು ಅರ್ಜಿ ಹಾಕಲು 108 ತೊಡಕಾಗ್ತಾ ಇದೆ. ಮತ್ತೆ ಬೆಂಗಳೂರು ಜೈಲಿಗೆ ಶಿಫ್ಟ್ ಆಗಬೇಕು ಅನ್ನೋದು ಕಷ್ಟದ ಮಾತೀಗ. ಸೊ ಮನೆ ಊಟದ ಭಾಗ್ಯವೂ ಕೂಡ ಇಲ್ಲ. ಡಿ ಗ್ಯಾಂಗ್ ಪ್ಲ್ಯಾನ್ ಈಗ ಫ್ಲಾಪ್ ಆಗಿದೆ. ಬಳ್ಳಾರಿಯಲ್ಲೇ ಬಾಣಸಿಗನ ಮೂಲಕ ಮನೆ ಊಟದ ಪ್ಲ್ಯಾನನ್ನು ಮಾಡ್ಕೊಂಡಿದ್ರಂತೆ. ಈಗ ಆಸೆಯನ್ನೆಲ್ಲ ಬಿಟ್ಟಿದ್ದಾರಂತೆ ದರ್ಶನ್. ಈ ಬಾರಿ ಏನಾದರೂ ಇದೇ ರೀತಿಯಾಗಿ ಆಗ್ಬಿಟ್ರೆ ಅಷ್ಟೇ, ನಂಬಿಕೆ ಹೊರಟೋಗ್ಬಿಡುತ್ತೆ ಜನಕ್ಕೆ. ದೊಡ್ಡವರಿಗೆಲ್ಲ ಒಂದೊಂದು ವ್ಯವಸ್ಥೆ ಇರುತ್ತೆ ಬಿಡು ಅಂತ ಹೇಳಿ. ಸೊ ಹಾಗಾಗಿ ಸ್ಟ್ರಿಕ್ಟಾಗಿ ಇಟ್ಟಿದ್ದೀರಿ ಅಂತೇಳಿ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ನಮಗಿನ್ನೂ ಒಳಗಡೆಗೆ ನಂಬಿಕೆ ಇಲ್ಲ. ನನ್ನ ಸಹೋದ್ಯೋಗಿ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಹೇಗೆಲ್ಲ ಒದ್ದಾಡ್ತಾ ಇದ್ರಂತೆ, ಏನೆಲ್ಲ ತೊಳಲಾಟ ಈಗ ಕಾಡ್ತಾ ಇದೆ ಅಂತೆ, ಮನೆ ಊಟ ಇಲ್ಲ ಅಂತಿದ್ದಾರೆ, ಇನ್ಯಾವೇನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರಂತೆ ಜೈಲಿನಲ್ಲಿ? ಅರುಣ್, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆದಾಗ್ಲಿಂದಲೂ ಸಹಿತ ದರ್ಶನ್ ಅವರು ಇಲ್ಲಿನ ವ್ಯವಸ್ಥೆಗೆ ಹೊಂದ್ಕೊಳ್ಳೋದಕ್ಕೆ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಸಾಕಷ್ಟು ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ರು. ರೌಡಿ ಶೀಟರ್ಗಳ ಜೊತೆಗೆ ಬೆರೀತಾ ಇದ್ರು. ನಟೋರಿಯಸ್ಗಳೆಲ್ಲರೂ ಸಹಿತ ಅವ್ರ ಜೊತೆಗಿದ್ರು. ಅವರೆಲ್ಲರೂ ಸಹಿತ ಅಲ್ಲಿ ಹೆಲ್ಪನ್ನು ಅಂದರೆ ಸಹಾಯ ಮಾಡ್ತಿದ್ರು. ಹೀಗಾಗಿ ದರ್ಶನ್ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಅಲ್ಲಿ ಅವ್ರಿಗೆ ಕಂಡಿರಲಿಲ್ಲ. ಆದರೆ ಬಳ್ಳಾರಿ ಸೆಂಟ್ರಲ್ಸ್ಗೆ ಬಂದಾಗ್ಲಿಂದಲೂ ಸಹಿತ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಅಂದರೆ ಜೈಲಿನ ನಿಜ ರೂಪವನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ. ಹೀಗಾಗಿ ಏನು ಬೇಕಿದ್ರು ಸಹಿತ ಕೇಳಿ ಪಡೆದುಕೊಳ್ಬೇಕು, ಅರ್ಜಿಯನ್ನು ಹಾಕಿನೇ ಪಡೆದುಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಎದುರಾಗಿದೆ. ಯಾವಾಗ ದರ್ಶನ್ ಅವರು ಅಂದರೆ ಆಗಸ್ಟ್ 29ನೇ ತಾರೀಕಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದರು, ಅವತ್ತೇನೆ ಅವರ ಒಂದಿಷ್ಟು ಪಟಾಲಂ ಬಳ್ಳಾರಿಗೆ ಬಂದಿತ್ತು. ಅಂದರೆ ದರ್ಶನ್ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಇಲ್ಲೇ ಒಂದು ಮನೆಯನ್ನು ಮಾಡಿಕೊಂಡು ಒಬ್ಬ ಬಾಣಸಿಗನ ಇಟ್ಕೊಂಡು ಪ್ರತಿದಿನವೂ ಸಹಿತ ದರ್ಶನ್ ಅವರಿಗೆ ಮನೆ ಊಟವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಒಂದು ಪ್ಲಾನ್ ಅನ್ನು ಕೂಡ ದರ್ಶನ್ ಅವರ ಪಟಾಲ ಮಾಡ್ಕೊಂಡಿತ್ತು. ಅಂದ್ರೆ ಅವರ ಒಂದಿಷ್ಟು ಸಹಚರನಿದ್ರು, ಅವರೆಲ್ಲರೂ ಸಹಿತ ಬಳ್ಳಾರಿಗೆ ಬಂದಿದ್ರು. ಇವಾಗಲೂ ಸಹಿತ ಬಳ್ಳಾರಿಯಲ್ಲಿ ದರ್ಶನ್ ಅವರ ಪಟಾಲಂ ಈಗ ಅಂದ್ರೆ ಬೀಡ್ ಬಿಟ್ಟಿದೆ. ಒಂದಿಷ್ಟು ಜನರು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಉಳ್ಕೊಂಡಿದ್ದಾರೆ. ದರ್ಶನ್ ಅವರಿಗೆ ಯಾವುದೇ ರೀತಿಯ ಸಹಾಯ ಮಾಡಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕೋರ್ಟ್ ಕೂಡ ಈಗಾಗಲೇ ದರ್ಶನ್ ಅವರಿಗೆ ಮನೆ ಊಟದ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಮತ್ತೆ ಇವತ್ತು ಕೂಡ ಒಂದು ಅರ್ಜಿ ವಿಚಾರಣೆ ಇದೆ. ಒಂದು ವೇಳೆ ಆ ರೀತಿಯ ಅವಕಾಶ ಕೂಡ ತುಂಬಾ ಕಷ್ಟ ಸಾಧ್ಯ. ಕಳೆದ ಬಾರಿಯೂ ಸಹಿತ ಈ ರೀತಿ ಅವಕಾಶ ಕೊಡದೆ ಇದ್ದಿದ್ರ ಭಾಗವಾಗಿ ಎಲ್ಲರೂ ಕೂಡ ನಿರಾಸೆಗೊಂಡಿದ್ರು. ಏನೋ ಮನೆ ಮಾಡ್ತಕ್ಕಂಥ ಪ್ಲಾನ್ ಇತ್ತು, ಅದು ಕೂಡ ಫ್ಲಾಪ್ ಆಗಿದೆ. ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಂತ ಸಂದರ್ಭದಲ್ಲಿ ಈ ರೀತಿಯ ಚರ್ಚೆಗಳು ನಡೆದಿತ್ತು. ಅಂದ್ರೆ ಒಂದು ವೇಳೆ ಕೋರ್ಟ್ ಮನೆ ಊಟಕ್ಕೆ ಏನಾದರೂ ಅವಕಾಶವನ್ನ ಮಾಡಿಕೊಟ್ರೆ ಬಳ್ಳಾರಿಯಲ್ಲಿ ಒಂದು ಬಾಡಿಗೆ ಮನೆ ಮಾಡೋದು, ಅದಾದ್ಮೇಲೆ ಪ್ರತಿದಿನವೂ ಸಹಿತ ದರ್ಶನ್ ಅವರಿಗೆ ಮನೆ ಊಟವನ್ನು ಕಳಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಇತ್ತು. ಆದ್ರೆ ಸದ್ಯಕ್ಕೆ ಈಗ ಆ ಪ್ಲಾನ್ ಫ್ಲಾಪ್ ಆಗಿದೆ. ದರ್ಶನ್ ಅವರು ಯಾರ ಜೊತೆಗೂ ಸಹಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂಟಿತನ ಬಳ್ಳಾರಿ ಜೈಲಿನಲ್ಲಿ ಕಾಡ್ತಾ ಇದೆ. ಪರಪ್ಪನಗ್ರಹಾರ ಜೈಲಲ್ಲಿ ಸಾಕಷ್ಟು ಜನ ಅವರ ಸ್ನೇಹಿತರು, ಸೆಲೆಬ್ರಿಟಿಗಳೆಲ್ಲರೂ ಸಹಿತ ಬಂದು ಭೇಟಿಯಾಗಿ ಹೋಗ್ತಿದ್ರು. ಆದ್ರೆ ಬಳ್ಳಾರಿಯಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ. ಕೇವಲ ಅವ್ರ ಪತ್ನಿ 2 ಬಾರಿ ಭೇಟಿಯಾಗಿದ್ರೆ, ಅವ್ರ ಸಹೋದರ 1 ಬಾರಿ ಭೇಟಿಯಾಗಿದ್ದನ್ನ ಬಿಟ್ಟರೆ ಮತ್ತೆ ಇವತ್ತು 3ನೇ ಬಾರಿಗೆ ಅವರ ಪತ್ನಿ ಮತ್ತು ಅವರ ತಾಯಿ ಮೊದಲ ಬಾರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬರ್ತಾರೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂದು ರೀತಿಯ ನರಕ ದರ್ಶನವನ್ನ ದರ್ಶನ್ ಅವರು ಕಾಣ್ತಿದ್ದಾರೆ. ಅಂದ್ರೆ ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಅವ್ರು ಏನೇನು ಯೋಚನೆಗಳನ್ನ ಇಟ್ಕೊಂಡಿದ್ರು ಬಳ್ಳಾರಿಗೆ ಬಂದಾದ್ಮೇಲೆ ಹಾಗೆ ಮಾಡಬೇಕು, ಅಥವಾ ಒಂದು ವೇಳೆ ಮನೆ ಊಟಕ್ಕೆ ಅವಕಾಶ ಸಿಕ್ಕರೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ಸದ್ಯಕ್ಕೆ ಅದೆಲ್ಲದೂ ಕೂಡ ಫ್ಲಾಪ್ ಆಗಿದೆ. ಅವ್ರ ಕುಟುಂಬಸ್ಥರು ಮನೆ ಮಾಡ್ತಕ್ಕಂಥ ಯೋಚನೆ ಕೂಡ ಕೈ ಬಿಟ್ಟಿದ್ದಾರೆ. ಒಂದು ವೇಳೆ ಇವತ್ತೇನಾದ್ರೂ ಕೋರ್ಟ್ ಮನೆ ಊಟಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ದೆ ಆದ್ರೆ ಮುಂದೆ ಮತ್ತೆ ಒಂದು ಬಾಡಿಗೆ ಮನೆ ಮಾಡುವಂತ ಆಲೋಚನೆ ಇಲ್ಲ. ಆದ್ರೆ ಸದ್ಯಕ್ಕಂತೂ ಅವ್ರ ಕುಟುಂಬಸ್ಥರು ಏನು ಇಟ್ಕೊಂಡಿದ್ರು ಮನೆ ಮಾಡ್ಬೇಕನ್ನುವಂಥದ್ದು ಸದ್ಯಕ್ಕೆ ಅದು ಫ್ಲಾಪ್ ಆಗಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್. ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತೀವಿ.